ಅವರಿಗೆ, ದೇವೇಗೌಡ ಅಪ್ಪಾಜಿ ಅವರಿಗೆ, ಕುಮಾರಣ್ಣವರಿಗೆ, ರೇವಣ್ಣವರಿಗೆ. ನಾಡಿ ಜೀವಿಗಳ ಅಭಿವೃದ್ಧಿಯ ಲಕ್ಷ್ಯವಿದು. ಹಲೋ, ಸ್ಕ್ರೀನ್ ಬರ್ತಾ ಇಲ್ಲ, ಸ್ಕ್ರೀನ್ ಬರ್ತಾ ಇಲ್ಲ. 25 ವರ್ಷಗಳ ಒಂದು ಹೊಸದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಅದರ ನಿರ್ಮಾತೃ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರಿಗೆ ಇದೀಗ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನ ನೀಡಬೇಕು. ದಯಮಾಡಿ ಹಿಂದೆ ಕಡೆ ದಯಮಾಡಿ ಸೈಡ್ಗೆ ಹೋಗಿ, ಸ್ಕ್ರೀನ್ ಕಾಣ್ತಾ ಇಲ್ಲ ಹಿಂದ್ಗಡೆ. ದಯಮಾಡಿ ಈ ಕಡೆ ಸೈಡ್ ಆದ್ರು ವೇದಿಕೆ ಹಿಂಭಾಗ ದಯಮಾಡಿ ತಲೆಗಡೆ ಕಡೆ ಬ್ರದರ್ ಸ್ಕ್ರೀನ್ ಬರ್ತಾ ಇಲ್ಲ. ಮೆಜಾರಿಟಿ ನಮ್ಮ ಹಾಸನ ಜನತೆ ಇವತ್ತು ತುಂಬಿ ತುಳುಕ್ತಾ ಇದೆ ಭುವನಹಳ್ಳಿಯಲ್ಲಿ. ಇನ್ನು ಇಡೀ ಕರ್ನಾಟಕದ ಜನತೆ ಎಲ್ಲರೂ ಬಂದಿದ್ರೆ ಹೇಗಿರ್ತಾ ಇತ್ತು. ದಯಮಾಡಿ ಆ ಕಡೆ ಹಿಂದೆ ಕಳಿಸಿ ದಯಮಾಡಿ. ನಿಜಕ್ಕೂ ದೊಡ್ಡ ಮಟ್ಟದ ಒಂದು ಯಶಸ್ಸು ಈಗಾಗಲೇ ಕಾರ್ಯಕ್ರಮ ಕಂಡಿದೆ ಅಂತಾನೆ ಹೇಳ್ಬಹುದು. ಅಲ್ಲಿ ಆಮೇಲೆ ಆ ಮೂಲೆನಲ್ಲಿರೋರು ಕೂತ್ಕೊಂಡ್ಬಿಡಿ ದಯವಿಟ್ಟು. ದೊಡ್ಡವರು ಬಂದ ಇದು ಜನತಾ ಸಮಾವೇಶ ಹಾಸನ 2026 ಹಾಗೂ 25 ವರ್ಷಗಳ ರಜತ ಮಹೋತ್ಸವ ಸಂಭ್ರಮಕ್ಕೆ ಐತಿಹಾಸಿಕ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಬಂಧುಗಳೇ. ಇಲ್ಲಿಯವರೆಗೂ ಕೂಡ ನಾವು ಕಾತರದಿಂದ ಕಾಯ್ತಾ ಇದ್ವಿ. ಸೀಮಿತ ಅಂತ ಹೇಳಬಹುದು. ಇದೀಗ ರೇವಣ್ಣ ಸರ್, ದೇವೇಗೌಡರು, ಸೂರಜ್ ರೇವಣ್ಣ ಅವರೆಲ್ಲರೂ ಕೂಡ ಒಟ್ಟಾಗಿ, ಸಿಎನ್ ಬಾಲಕೃಷ್ಣರವರು, ಸರ್ ಮಹೇಶ್ ರವರು ಒಟ್ಟಾಗಿ ಆಗಮಿಸ್ತಾ ಇದ್ದಾರೆ ವೇದಿಕೆಯತ್ತ. ತಮ್ಮೆಲ್ಲರ ಎರಡು ಕೈಗಳ ಬೇಗೆತ್ತಿ ತಪ್ಪಲ ಮಾಡಿಕೊಂಡು ಸ್ವಾಗತಿಸಿ ದೇವೇಗೌಡ ಅಪ್ಪಾಜಿ ಅವರಿಗೆ, ದೇವೇಗೌಡ ಅಪ್ಪಾಜಿ ಅವರಿಗೆ. ಹಾಸನ ಜಿಲ್ಲೆಯ ಮೂಲೆ ಮೂಲೆಯಿಂದಲೂ ಕೂಡ ನನ್ನ ಜನತಾ ಪರಿವಾರ ದೇವೇಗೌಡ ಅಪ್ಪಾಜಿ ಅವರನ್ನ ನೋಡ್ಲಿಕ್ಕಾಗಿ, ಅವರ ಆಶೀರ್ವಾದವನ್ನ ಪಡಿಲಿಕ್ಕಾಗಿ, ಅವರ ಮಾತುಗಳನ್ನ ಕೇಳಬೇಕು ಅಂತ, ಹಾಗೂ ಕುಮಾರಣ್ಣನವರನ್ನ ನೋಡಬೇಕು. ಇಡೀ JDS ಪಕ್ಷವೇ ಇವತ್ತು ರಾಜ್ಯದ ಇಡೀ ಪಕ್ಷವನ್ನ ಹಾಸನದ ಭುವನಹಳ್ಳಿಗೆ ತಂದು ಇಳಿಸಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ ಕಾಣಿಸ್ತಾ ಇದೆ. ಇವತ್ತು ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿಗಳಾದಂತಿಗೆ ಕೊಟ್ಟಿರುವಂತಹ ಕೊಡುಗೆ ಅಜರಾಮರ ಅಂತಾನೆ ಹೇಳಬಹುದು. ಕರುನಾಡಿಗೆ ಮಾತ್ರವಲ್ಲ, ಇಡೀ ದೇಶದ ಸೇವೆಯನ್ನ ಮಾಡಿದಂತಹ ಧೀಮಂತ ಎಚ್ ಡಿ ದೇವೇಗೌಡರು ಇವತ್ತು ನಮ್ಮ ಹಾಸನದ ಕಣ್ಮಣಿ. ಇಡೀ ಹಾಸನಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತಕ್ಕೆ ಸೀಮಿತವಾದಂತಹ ಧೀಮಂತ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರಿಗೆ.